ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಒಂದು ಹೆಲ್ದಿ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಇದಕ್ಕೆ ಬೇಕಾಗಿರೋದು 2 ಗ್ಲಾಸ್ ಹೆಸರುಬೇಳೆ, ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಬೇಳೆ, 2 ಸ್ಪೂನ್ ಮೆಂತ್ಯ. ಇಷ್ಟನ್ನ ನೀಟಾಗಿ ಒಂದು ಬೌಲಲ್ಲಿ ಅಥವಾ ನೀವೇನು ಅನ್ಕೋತೀರ ಅದರಲ್ಲಿ ತೊಗೊಂಡು ನೀಟಾಗಿ ಅದನ್ನು ಹಾಕಿ ಎಲ್ಲನೂ ಸರಿಯಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ್ದಾದಮೇಲೆ ನೀಟಾಗಿ ಅದನ್ನು ಟ್ಯಾಪ್ ವಾಟರ್ ಅಥವಾ ಮಿನರಲ್ ವಾಟರ್ನ 2-3 ಸರಿ ನೀವು ತೊಳಿಬೋದು. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು. ಎಷ್ಟು ನೀಟಾಗಿ ಮಿಕ್ಸಿಗೆ ನಾವು ಹಾಕ್ತೀವೋ ಅಷ್ಟೇ ನೀಟಾಗಿ ದೋಸೆ ಬರುತ್ತೆ. ನಾವೆಷ್ಟು ಸಾಫ್ಟಾಗಿ ಮಿಕ್ಸಿಗೆ ಏನು ಹಾಕಿರ್ತೀವಲ್ಲ ಅದೇ ಥರನೇ ಸಾಫ್ಟಾಗಿ ನೀವೇ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದು ಹೆಲ್ದಿ ಫುಡ್. ಇದೇ ಥರ ಹೆಲ್ದಿ ಫುಡ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇಷ್ಟು ನೀಟಾಗಿ ಹಿಟ್ಟು ಬಂದಮೇಲೆ ಇದಕ್ಕೆ ನಿಮಗೆ ಬೇಕಿದ್ದರೆ ಆನಿಯನ್ ಸೇರಿಸ್ಕೋಬೋದು. ಮತ್ತು ಟೇಸ್ಟಿಗೆ ಅಂತ ಉಪ್ಪನ್ನ ಹಾಕಿ ನೀಟಾಗಿ ಇದನ್ನು ಕಲಿಸ್ಬೇಕು. ಈ ಕಡೆ ಒಂದು ತವಕ್ಕೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ನೀಟಾಗಿ ರಬ್ ಮಾಡಬೇಕು. ರಬ್ ಮಾಡಿದಾದಮೇಲೆ ಆ ದೋಸೆ ಹಿಟ್ಟನ್ನ ನೀಟಾಗಿ ಹಾಕಿ ತಿರುಗಿಸ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಥವಾ ದಪ್ಪ ಬೇಕು ನಿಮ್ಮ ಇಷ್ಟ, ಆ ಥರನೇ ಆ ದೋಸೆ ಬರುತ್ತೆ. ನಮ್ಮ ಹಿಟ್ಟು ಹೆಂಗೆ ಬಂದಿರುತ್ತೋ ದೋಸೆ ಅದೇ ಥರ ಬರುತ್ತೆ. ನೀವೇ ನೋಡ್ತಿದ್ದೀರಲ್ಲ ದೋಸೆ ಎಷ್ಟು ನೀಟಾಗಿ ತೆಳ್ಳಗಾಗಿ ಬಂದಿದೆ. ನಾವೇನು ಕರೆಕ್ಟ್ ಮಾಡಬೇಕಂದ್ರೆ ನಾವು ಹಿಟ್ಟನ್ನ ರುಬ್ಕೊಳ್ಳೋದಲ್ಲಿ ಸರಿಯಾಗಿ ರುಬ್ಕೋಬೇಕು. ನೀವೇ ನೋಡ್ತಿದ್ದೀರಾ ದೋಸೆ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿದೆ. ಇದಕ್ಕೆ ಕಾಯಿ ತುರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಹಸಿಮೆಣಸಿಗೆ ಮತ್ತು ಪುದೀನಾನ ಆಯಿಲಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ಅದರ ಹಸಿ ಸ್ಮೆಲ್ಲು ಬರಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಅವಾಗೆ ತೋರಿಸಿದ್ದೆಲ್ಲನೂ ಹಾಕಿ ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಶೇಂಗಾ ಪುಟಾಣಿ ಇವಿಷ್ಟನ್ನು ಮಿಕ್ಸಿಗೆ ಹಾಕಿ ಅದಾದಮೇಲೆ ಒಂದು ಕಡಾಯಲ್ಲಿ ಜೀರಿಗೆ, ಸಾಸಿವೆ, ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡಬೇಕು ನೀಟಾಗಿ. ಫ್ರೈ ಮಾಡಿದಾದ್ಮೇಲೆ ಅದಕ್ಕೆ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಹಾಕಿ ಫ್ರೈ ಮಾಡಿ ಅದೇನು ನಾವು ಚಟ್ನಿಗೆ ಅಂತ ರುಬ್ಬಿಟ್ಟಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕಿದ್ರೆ ಕಾಯಿ ತುರಿ ಚಟ್ನಿ ರೆಡಿನೇ ಆಗುತ್ತೆ. ಈ ದೋಸೆಗೆ ಈ ಕಾಯಿ ತುರಿ ಚಟ್ನಿ ಕಾಂಬಿನೇಷನ್ ಎಷ್ಟು ಸೂಪರಾಗಿರುತ್ತೆ ಅಂದರೆ, ನೀವೇ ನೋಡ್ತಿದ್ದೀರಲ್ಲ ಚಟ್ನಿ ಎಷ್ಟು ನೀಟಾಗಿ ಬಂದಿದೆ. ನಾವು ಎಷ್ಟು ನೀಟಾಗಿ ರುಬ್ಕೋತೀವೋ ಅಷ್ಟು ನೀಟಾಗಿ ಈ ಥರ ಚಟ್ನಿ ನಿಮಗೆ ಸಿಗುತ್ತೆ. ಅದರಲ್ಲೂ ಈ ದೋಸೆಗೆ ಈ ಕಾಯಿ ತುರಿ ಚಟ್ನಿ ಕಾಂಬಿನೇಷನ್ ಅಂತೂ ಒಂದು ಸಲ ನೀವು ಟ್ರೈ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.